ಅದಕ್ಕೆ ವಿನು ಅಂತ ಕರಿತೀನಿ ಅಂತ ಇದು ಮಾಡ್ಕೋಬೇಡಿ. ಸೊ ವಿನು ಅಣ್ಣ ಅವರ ಒಂದು ಹೊಸ ಪ್ರಯತ್ನ ಇದು. ಡೂಡ್ ಅನ್ನೋ ಒಂದು ಸಿನಿಮಾ ಮಾಡಿದ್ದಾರೆ. ಆ್ಯಂಡ್ ಅಫ್ಕೋರ್ಸ್ ಅವರ ಎಲ್ಲ ಒಂದು ಜರ್ನಿಯಲ್ಲಿ ನಮ್ಮ ಫ್ಯಾಮಿಲಿಯ ಪ್ರೋತ್ಸಾಹ ಅವ್ರಿಗೆ ಇದ್ದೇ ಇರುತ್ತೆ, ಸಪೋರ್ಟ್ ಇದ್ದೇ ಇರುತ್ತೆ. ಸೊ ಡೂಡ್ ಸಿನಿಮಾದ 2 ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂದಾಗ ಐ ಸೆಡ್ ಡೆಫಿನೆಟ್ಲಿ ನಾನು ಮಾಡೇ ಮಾಡ್ತೀನಿ ಅಂತ. ಆ್ಯಂಡ್ ಯೂಶ್ವಲಿ ವಿನು ಅಣ್ಣ ನಾನು ಲೈಕ್ ಏನೂ ಕೇಳಲ್ಲ. ಹಾಂ ಬೇಡವಾ ಮಾತಾಡೋದು? ಯಾಕೆ ಇವಾಗ ನಂಗೆ ಮಾತಾಡಬೇಕು ಅನಿಸ್ತಾ ಇದೆ? ಹಾಂ ಸರಿ, ಲಾಂಚಿಗೆ ಮುಂಚೆ ಆಮೇಲೆ ಹೇಳ್ತೀನಿ ಬಿಡಿ ನನ್ನ ಕತೆಗಳನ್ನ. ಓಕೆ, ಎಲ್ರಿಗೂ ಈಗರ್ ಆಗಿದ್ದೀರಾ ಸಾಂಗ್ ನೋಡೋದಕ್ಕೆ. ಸೊ ಡೂಡ್ ಸಾಂಗ್ ಲಾಂಚ್. ಓಕೆ, ಸೊ ಮೇಘನಟ್ ಅನ್ ಬರುತ್ತೆ. ಪ್ರವೀಣ್ ನಾಯ್ಕ್ ಸರ್. ತೇಜ ನನ್ನ ಮೀಸೆ ಚಿಗುರಿದಾಗ ಕ್ಷೇತ್ರದಲ್ಲಿ ನಾಯಕನಾಗಿ ಪರಿಚಯವಾದ ನಟ. ಎಷ್ಟೋ ಅಲ್ಲಿಂದ ಅವನ ಹಾದಿಯಲ್ಲಿ, ಅವನದೇ ಆದ ಹಾದಿಯಲ್ಲಿ ಆತ ಮುಂದೆ ಬಂದಿದ್ದಾನೆ. ದಿನಕ್ಕೆ ಏನು ಬೇಕು ಅವಾಗಿದ್ದಿದ್ದು ಇನ್ನೋಸೆಂಟ್ ತೇಜನೇ ಬೇರೆ. ಮೀಸೆ ಚಿಗುರಿದಾಗ ಅಂದರೆ ಮೀಸೆ ಚಿಗುರಿತ್ತು ಅವ್ನಿಗೆ ಆಗ್ತಾನೆ. ಇವಾಗ ಗಡ್ಡ ಎಲ್ಲ ಬಂದು ತುಂಬ ರಗ್ಗಡ್ ಲುಕ್ ಇದೆ. ಸೊ ಅದಕ್ಕೆ ತಕ್ಕ ಹಾಗೆ ಪಾತ್ರನೂ ಕೂಡ ಆಯ್ಕೆ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಈ ಹಾಡುಗಳು ನೋಡಿದಾಗ. ಏನಿಹೋ ಅವನಿಗೆಲ್ಲ ಒಳ್ಳೆಯದಾಗಲಿ. ನಮ್ಮ ಮೊದಲನೇ ಸಿನಿಮಾಕ್ಕೆ ಪುನೀತ್ ರಾಜ್ಕುಮಾರ್ ಅವರು ಬಂದಿದ್ದರು ಕ್ಲ್ಯಾಪ್ ಮಾಡೋದಕ್ಕೆ. ಪಾರ್ವತಮ್ಮ ಅವರು ಸ್ವಿಚ್ ಆನ್ ಮಾಡಿದ್ರು ಕ್ಯಾಮ್ರಾನ. ಸೊ ಪುನೀತ್ ರಾಜ್ಕುಮಾರ್ ಅವರ ಒಂದು ಹಾರೈಕೆ, ಅವತ್ತಿನ ಹಾರೈಕೆ ಇವತ್ತು ಕೂಡ ನೆನಪಲ್ಲಿದೆ ನನಗೆ. ಅದೇ ರೀತಿ ಮುಂದಕ್ಕೆ ಹೋಗ್ತಾ ಇದೆಯಾ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಪ್ಪ. ಎಲ್ರಿಗೂ ನಮಸ್ಕಾರ. ತೇಜ್ ನನಗೆ ತುಂಬ ವರ್ಷಗಳಿಂದನೇ ಪರಿಚಯ. ಅದಕ್ಕೆಲ್ಲ ಮೂಲ ಕಾರಣ ಅಂದರೆ ಚಿರು ಸರ್ ಅನ್ಬೋದು. ಅಂದರೆ ನಾವೆಲ್ಲ ಒಂದು ಫ್ಯಾಮಿಲಿ ಆಗಿದ್ವಿ, ಅಲ್ಲಿಂದ ಅವ್ರ ಪರಿಚಯ ಆಯಿತು. ಅಗೈನ್ ಫ್ಯಾಮಿಲಿ ಥರನೇ ನನ್ನೂ ಟ್ರೀಟ್ ಮಾಡ್ತಾರೆ. ಏನೇ ಅಪ್ಡೇಟ್ಸ್ ಇದ್ದರೂ ನಂಗೆ ಹೇಳ್ತಾ ಇರ್ತಾರೆ. ರೀಸೆಂಟಾಗಿ ಈ ಸಿನಿಮಾ ಸ್ಟಾರ್ಟ್ ಆದಾಗಲೂ ಕೂಡ ಒಂದಷ್ಟು ವಿಷಯಗಳನ್ನ ಚರ್ಚೆ ಮಾಡಿದ್ವಿ. ಅವ್ರು ಯಾವಾಗಲೂ ಹೇಳ್ತಾ ಇರ್ತಾರೆ ನಾನು ಸೈಂಟಿಸ್ಟು ಅಂತ. ನನಗೆ ಖುಷಿಯಾಗುತ್ತೆ. ಏನಂದರೆ ಸಿನಿಮಾದಲ್ಲಿ ಆಲ್ಮೋಸ್ಟ್ ಲಾಸ್ಟ್ ಬೆಂಚ್ ಸ್ಟೂಡೆಂಟ್ಸೇ ಇಂಡಸ್ಟ್ರಿಗೆ ಬರೋದು. ಅಂಥದ್ರಲ್ಲಿ ಫಸ್ಟ್ ಬೆಂಚ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂದರೆ ಮೇ ಬಿ ಹೊಸದಾಗಿ ಏನೋ ಮಾಡ್ತಾರೆ ಅಂತ ಹೋಪ್ ಇದೆ. ಆಮೇಲೆ ಈ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಸ್ಪೋರ್ಟ್ಸ್ ಬ್ಯಾಕ್ಗ್ರೌಂಡಲ್ಲಿ ತುಂಬ ಕಮ್ಮಿ ಸಿನಿಮಾಗಳು ಮಾಡ್ತಾರೆ. ಬಿಕಾಸ್ ಕಮರ್ಷಿಯಲ್ ಸಿನಿಮಾಗಳು ಮಧ್ಯದಲ್ಲಿ ಈ ಥರದೊಂದು ಪ್ರಯತ್ನ ಮಾಡೋದು ತುಂಬ ರೇರ್. ಅಂದರೆ ಇದಕ್ಕೊಂದು ಬೇರೆಯೇ ಒಂದು ಧೈರ್ಯ ಬೇಕು. ಸೊ ಇವ್ರ ಪ್ರಯತ್ನ ತುಂಬ ವಿಭಿನ್ನವಾಗಿದೆ ಅಂತ ಅನ್ನಿಸ್ತಿದೆ. ಈ ಸಾಂಗ್ಗಳು ನೋಡ್ತಾ ಇದ್ದರೆ ಒಂಚೂರು ಅಪ್ಡೇಟೆಡ್ ಆಗಿ ಅವರೇನು ಹೊಸದನ್ನೇ ಹೇಳೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯದಾಗಲಿ ಇಡೀ ಟೀಮ್ಗೆ. ಯೂಶ್ವಲಿ 2 ಜಡೆ ಸೇರಲ್ಲ ಅಂತಾರೆ, ಬಟ್ ಇಷ್ಟು ಜಡೆಗಳ ಜೊತೆ ಅವರು ಸೇರಿಸಿ ಸಿನಿಮಾ ಮಾಡಿರೋದು ರಿಯಲಿ ಗ್ರೇಟ್ ಅಂತ ಹೇಳ್ಬೋದು. ಅವರ ಲೈಫ್ಗೆ ಅವರೇ ಒಂದು ಟ್ಯಾಗ್ಲೈನ್ ಹಾಕ್ಕೊಂಡಿದ್ದಾರೆ, ಸಕ್ಸಸ್ ಬೇಗ ಸಿಗೋದಿಲ್ಲ ಬಟ್ ಡೆಫಿನೆಟಾಗಿ ಸಿಗುತ್ತೆ ಅಂತ. ಸೊ ಈ ಸಿನಿಮಾದಲ್ಲಿ ನಿಮಗೆ ಸಕ್ಸಸ್ ಸಿಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಅವ್ರ ಎರಡು ಮೂವಿ ನಮ್ಮ OTTಯಲ್ಲಿ ನಡೀತಿದ್ದೇವೆ. ರಾಮಚಾರಿ ವಿಲ್ ಬಿ ರಿಲೀಸಿಂಗ್ ಸೂನ್. ಸೊ ರಿವೈಂಡಿಂದ ನಮಗೆ ಕ್ಲೋಸ್ ಫ್ರೆಂಡ್ಸ್ ಆದರು ಅವರು. ಸೊ ಐ ಥಿಂಕ್ ಸ್ವಲ್ಪ ಒಂದು ಗ್ಲಾನ್ಸ್ ಬಂತು ಇದು ಗ್ರಾಫಿಕ್ಸ್ದು. ಎಸ್ಪೆಷಲ್ ಐ ಜಸ್ಟ್ ನೋಟಿಸ್ಡ್. ಐ ಥಿಂಕ್ ತುಂಬ ಗ್ರಾಫಿಕ್ಸ್ ಇರ್ಬೋದು ಅಂದ್ಕೊತೀನಿ. ಐ ಡೋಂಟ್ ನೋ ಬಟ್ ಗುಡ್. ಐ ಮೀನ್ ಎಸ್ಪೆಷಲಿ ದ ಟೆಕ್ನಾಲಜಿ ನಾವು ವಿ ಆಲ್ ನೋ ರೈಟ್. ಐ ಮೀನ್ AI ಟೆಕ್ನಾಲಜಿ ಇಸ್ ಕಮಿಂಗ್. ಸೊ ಅವರು ತೇಜ್ ಅವರು ಅದನ್ನೆಲ್ಲ ಅಪ್ಡೇಟ್ ಮಾಡಿಕೊಂಡು ಒಂದು ಸಾಂಗಲ್ಲೇ ಒಂದು ಗ್ಲಿಮ್ಸ್ ಹಾಕಿದ್ದಾರೆ ಆ ಗ್ರಾಫಿಕ್ಸ್ದು. ಆ್ಯಂಡ್ ದ್ಯಾಟ್ ಈಸ್ ನನಗೆ ಆ್ಯಕ್ಚುಲಿ ಇಟ್ಸ್ ವೆರಿ ಇಂಪ್ರೆಸಿವ್. ಆ್ಯಂಡ್ ನೆಕ್ಸ್ಟ್ ಐ ಥಿಂಕ್ ಆ ಬಾಲಲ್ಲಿ ಅವರು ವಾಕ್ ಮಾಡಿ ಬರೋದು, ಅದು ದ್ಯಾಟ್ ಈಸ್ ಆಲ್ ಗುಡ್. ಐ ಮೀನ್ ಫ್ರಮ್ ಗೇಮಿಂಗ್ ಬ್ಯಾಕ್ಗ್ರೌಂಡ್. ಸೊ ನನಗೆ ಅದು ಇಷ್ಟ ಆಯಿತು. ಆ್ಯಂಡ್ ದ ಸ್ಟೈಲಿಶ್ ರವಿಚಂದ್ರ ಅವರು ತೋರಿಸ್ತದೆ ಚೆನ್ನಾಗಿ ಹೀರೋಯಿನ್ಸನ್ನ. ಸೊ ಬಟ್ ಈಸ್ ಆಲ್ಸೋ ದ ಕಾಸ್ಟ್ಯೂಮ್ಸ್ ಆ್ಯಂಡ್ ಸ್ಟೈಲಿಶ್ ಈಸ್ ರಿಯಲಿ ಗುಡ್, ವೆರಿ ಇಂಪ್ರೆಸಿವ್. ಆ್ಯಂಡ್ ದೆನ್ ದ ಕಾಂಬಿನೇಷನ್ ಆ್ಯಂಡ್ ಎಸ್ಪೆಷಲಿ ದ ಇಂಗ್ಲೀಷ್ ಸಾಂಗ್ which is really impressive. And all the best Tej. ಈ ಮೂವಿ ಸಕ್ಸಸ್ ಆಗಲಿ. ಆ್ಯಂಡ್ ಆಲ್ ದ ಬೆಸ್ಟ್ ಟು ಯು as well for the personally you grow big. Thanks so much. ಸರ್ ಮಾತಾಡ್ಬೋದಾ? ಸೊ ಕಂಟಿನ್ಯೂಯಿಂಗ್ ಫ್ರಮ್ ವೇರ್ ಐ ಲೆಫ್ಟ್ ಆಫ್, ವಿನು ಅಣ್ಣ ಬಂದು ಪ್ರತಿ ಸತಿ ಮನೇಲಿ ಬಂದು ಯಾವಾಗಲೂ ಹೇಳ್ತಿರ್ತಾರೆ ಈ ಥರ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಎಸ್ಪೆಷಲಿ ಡೂಡ್ ಬಗ್ಗೆ ಬಂದು ಹೇಳಿದರು.
ಸೊ ಈ ಥರ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲಮ್ ಮಾಡ್ತಿದ್ದೀನಿ ಅಂದಿದ ತಕ್ಷಣ ನಾವೆಲ್ಲರೂ ಓ ಚಕ್ದೆ ಇಂಡಿಯಾನಾ ಅಂದ್ವಿ. ಇಲ್ಲ ಇಲ್ಲ ಆ ಥರ ಇರಲ್ಲ ಅಂದರು. ಆಮೇಲೆ ತಮಿಳಲ್ಲಿ ಬಿಗಿಲ್ ಥರ ಇರುತ್ತಾ ಅಂತ ಅಂದ್ಕೊಂಡ್ವಿ. ಇಲ್ಲ ಆ ಥರ ಇರಲ್ಲ ಅಂತ. ಸೊ ವಿ ಆರ್ ಆಲ್ ವೆರಿ ಕ್ಯೂರಿಯಸ್. ಸೊ ಲುಕ್ಸ್ ನಮ್ಗೆ ಅನಿಸ್ಬೋದು ಓ ಆ ಥರ ಇರ್ಬೋದು, ಅದೇ ಸಿನಿಮಾದೇ ಬ್ಯಾಕ್ ಡ್ರಾಪ್ ಅಂತ. ಬಟ್ ಸಂತು ಅವ್ರು ಹೇಳ್ದಂಗೆ ಅವರ ಸೈಂಟಿಸ್ಟ್ ತಲೆಯಲ್ಲಿ ಏನು ಓಡ್ತಿರುತ್ತೆ, ಅವ್ರು ಏನು ಸಿನಿಮಾಲಿ ತೋರಿಸ್ತಾರೆ ಅನ್ನೋದು ಕುತೂಹಲ ನಮಗೂ ಆ್ಯಸ್ ಅ ಫ್ಯಾಮಿಲಿ ಇದೆ. ಆ್ಯಂಡ್ ಈ ಸಾಂಗ್ ನಾನು ಮುಂಚೆನೇ ನೋಡಿದ್ದೆ, ದ ಫಸ್ಟ್ ಒನ್, ಮೊದಲನೇ ಬಂದಿದ್ದು ರೊಮ್ಯಾಂಟಿಕ್ ಸಾಂಗ್ ನಾನು ನೋಡಿದ್ದೆ. ಆ್ಯಂಡ್ ಐ ರಿಯಲಿ ಅಪ್ರಿಷಿಯೇಟ್ ಏನಂದರೆ ವಿನು ಅಣ್ಣ ಪ್ರತಿ ಸಿನಿಮಾಲ್ಲೂ ಒಂದು ಎಫರ್ಟ್ ಹಾಕ್ತಿರ್ತಾರೆ. ವೆದರ್ ಯುನೋ ಪ್ರತಿ ಸತಿನೂ ಏನೋ ನಾನು ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ. ಸೊ ಐ ರಿಯಲಿ ಸಪೋರ್ಟ್ ಹಿಮ್ ಫಾರ್ ಹಿಸ್ ಕಾನ್ಫಿಡೆನ್ಸ್ ಆ್ಯಂಡ್ ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಹಿಮ್. ಸೊ ಈ ಸಾಂಗ್ ಲಾಂಚ್ ಮಾಡಿಕೊಡ್ಬೇಕು ಅಂತ ಹೇಳಿದಾಗ ಐ ಸೆಡ್ ಡೆಫಿನೆಟ್ಲಿ ಬಂದೇ ಬರ್ತೀನಿ, ಐ ವಿಲ್ ಬಿ ದೇರ್ ಫಾರ್ ಯು ಅಂತ. ಸೊ ಎಂಟೈರ್ ಟೀಮ್ಗೆ, ಆಲ್ ದ ಲವ್ಲಿ ಬ್ಯೂಟಿಫುಲ್ ವಿಮೆನ್ ಹಿಯರ್, ಆಲ್ ದ ವೆರಿ ಬೆಸ್ಟ್. ಮೇ ದಿಸ್ ಫಿಲ್ಮ್, ಈ ಸಿನಿಮಾಯಿಂದ ನೀವು ಇನ್ನೂ ಯುನೋ become the top stars of our country, and you all look lovely. I have seen all of you in the film. So ಎಲ್ಲರೂ ತುಂಬ ಸುಂದರವಾಗಿ ಕಾಣಿಸ್ತೀರಾ. ಐ ಆಮ್ ಶ್ಯೂರ್ ಯು ಆಲ್ ಆರ್ ಎಕ್ಸೆಪ್ಷನಲಿ ಟ್ಯಾಲೆಂಟೆಡ್. ಐ ವಿಶ್ ಯು ಗೈಸ್ ಆಲ್ ದ ವೆರಿ ಬೆಸ್ಟ್. ಸಿನಿಮಾ ತಂಡಕ್ಕೆ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಒಳ್ಳೆಯದಾಗಲಿ. ನನಗೆ ನನ್ನ ಕೆರಿಯರಲ್ಲಿ ಒಂದು ಎಂಟು ಸಿನಿಮಾ ಮಾಡಿದ್ದೀನಿ. ಬಟ್ ಆ ಜರ್ನಿ 8 ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ. ಬಟ್ ಈ ಈವೆಂಟ್ ಬಂದು ನಂಗೆ ತುಂಬ ಸ್ಪೆಷಲ್. ಯಾಕೆ ಸ್ಪೆಷಲ್ ಅಂದರೆ, ದ ಫಸ್ಟ್ ಥಿಂಗ್ ನೋಡಿ, ನಮ್ಮ ಕಲ್ಚರ್ ಏನು ಅಂದರೆ ಇವತ್ತಿಗೂ ನಾವೇನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯುವರ್ ಮದರ್ ಟಂಗ್ ಮದರ್ಲ್ಯಾಂಡ್ ಅಂತೀವಿ. ಅಂದರೆ ನಮ್ಮ ಭೂಮಿ, ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಕೊಡ್ತೀವಿ. ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರಿಸೋದಕ್ಕೆ ಅಂತ ಮಾಡಿರೋ ಸಿನಿಮಾ. ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನನಗೆ ಮೊದಲು ಅನಿಸಿದ್ದು, ನಮ್ಮ ಮನೇಲೇ ಒಬ್ರು ಇದ್ದಾರೆ. ಅಂದರೆ ಲೈಫ್ ಬರೋ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್, ಅದನ್ನ ಚಾಲೆಂಜಿಂಗಾಗಿ ನನ್ನ ಕಣ್ಣಲ್ಲೇ ನೋಡಿದ್ದೀನಿ. ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ. ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ. ಸೊ ಬೇಸಿಕ್ಲಿ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್. ಅವ್ರ ಸಿನಿಮಾದಲ್ಲಿ ತಂಗಿಗೆ ಮೊದಲು ಅಣ್ಣ ಮದುವೆ ಮಾಡಿಸ್ತಾನೆ, ತಂಗಿನ ಏನು ಕೇಳ್ತಾರೋ ಅದು ಕೊಡ್ತಾರೆ, ಅವ್ರ ತಂಗಿನೇನು ಕೇಳಲ್ಲ. ಸೊ ಆ ಪ್ರಿನ್ಸಿಪಲಲ್ಲಿದೆ. ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ನ ಮೋಟಿವೇಟ್ ಮಾಡೋದಕ್ಕೆ ಐ ಥಿಂಕ್ ಮೇಘ್ನಾಗಿಂತ ಬೇರೆ ಯಾರೂ ನನಗೆ ಆ್ಯಪ್ಟ್ ಅನಿಸ್ಲಿಲ್ಲ. ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ. ಆ್ಯಕ್ಚುಲಿ ರಾಯನ್ ಜ್ವರ ಇದ್ದೆ, ಆದರೂ ಶಿ ಹಸ್ ಕಮ್. ಥ್ಯಾಂಕ್ ಯು ಮೇಘ್ನಾ, ಥ್ಯಾಂಕ್ ಯು ಸೋ ಮಚ್. ಗಾಡ್ ಬ್ಲೆಸ್ ಯು. ದಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೋಡಿ, ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು. ಬಟ್ ಆದರೆ ನನ್ನ ಡ್ರೀಮ್ನ ನನ್ನ ಟೀಮ್ ಹಂಚ್ಕೊಂಡಿದೆ. ಸೊ ಇಲ್ಲಿರೋ ಪ್ರತಿಯೊಬ್ಬರು ನನ್ನ ಟೀಮ್. ಸೊ ಐ ವಾಂಟ್ ಟು ಥ್ಯಾಂಕ್ ದಮ್. ಸೊ ಅದು ಒಂದು ಖುಷಿ. ಏನಂದರೆ ಸಿನಿಮಾ ಜರ್ನಿಯಲ್ಲಿ ಈ ಏನಂತಾರೆ ಮನಸ್ತಾಪಗಳು ಜಾಸ್ತಿ ಆಗಿಬಿಡುತ್ತೆ. ಬಟ್ ನನ್ನ ಟೀಮಲ್ಲಿ ಆ ಥರ ಇಲ್ಲ. ಯಾರೋ ಏನೋ ಜಡೆ ಅಂತ ಏನೋ ಹೇಳಿದ್ರು, ಅದು ನಿಜ. ನಾನು ಮುಹೂರ್ತ ಮಾಡಿದ ತಕ್ಷಣ ನನಗೆ ಫೋನ್ ಮಾಡಿದ್ರು, ಸರ್ ಒಂದು ಸಿನಿಮಾದಲ್ಲಿ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದು ಕಷ್ಟ, ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ 10-12 ಜನ ಅಂತ. ನಾನು ಹೇಳಿದೆ, ಸರ್ ನೋಡಿ, ಈ 12 ಜನ ಹುಡುಗಿರು ನಾನು ಮ್ಯಾನೇಜ್ ಮಾಡಲ್ಲ, ಈ 12 ಜನ ಹುಡುಗಿರು ನನ್ನ ಮ್ಯಾನೇಜ್ ಮಾಡಬೇಕು, ಅದೇ ಫಸ್ಟ್ ರೂಲ್ ಅಂತ. ಸೊ ದಟ್ಸ್ ದ ಸೆಕೆಂಡ್ ಥಿಂಗ್. ಥರ್ಡ್ ಥಿಂಗ್ ಏನಂದರೆ, ನೋಡಿ, ಇವತ್ತಿನ ದಿನ ಇಬ್ಬರು ನಾನು ನೆನೆಸ್ಕೊಬೇಕು. ಒಂದು ನಮ್ಮ ಆಂಟಿ, ಅವ್ರು ಬಂದಿಲ್ಲ. ಸೊ ಆ್ಯಕ್ಚುಲಿ ಏನಂದರೆ, ನಾನು ಮೇಘ್ನ ಹುಟ್ಟ ಮುಂಚೆ ಅವ್ರ ಜೊತೆ ತುಂಬ ತಿರುಗಾಡ್ತಾ ಇದ್ದೆ. ಸೊ ನಮ್ಮ ಆಂಟಿ ಪ್ರಮೀಳಾ ಜೋಶಾಯ್ ಮಹೇಶ್ವರ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಳಕ್ಕೆ ಕೂರಿಸ್ಬಿಟ್ರು. ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರಾಟೆ ಕಿಂಗ್ ಶಂಕರ್ ನಾಗ್ ಸರ್ ಮತ್ತು ಪ್ರಮೀಳಾ ಜೋಶಾಯ್ ಆಂಟಿಯಿಂದ. ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ, ಬಿಕಾಸ್ ಆ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಕರ್ಕೊಂಬಂದಿದೆ. ಇನ್ನೊಂದು ಪ್ರವೀಣ್ ನಾಯಕ್ ಸರ್. ಸೊ ಪ್ರವೀಣ್ ನಾಯಕ್ ಸರ್ ಯಾಕೆ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ. ಅವ್ರಿಗೆ ನನ್ನ ಬ್ಯಾಕ್ಗ್ರೌಂಡೇ ಗೊತ್ತಿಲ್ಲ. ಇಲ್ಲಿ ಪ್ರವೀಣ್ ನಾಯಕ್ ಸರ್ ಇದ್ದಾರಲ್ಲ ಇಲ್ಲಿ, ನೋಡಿ, ಅವ್ರಿಗೇನು ಗೊತ್ತಿಲ್ಲ. ಅವರು ತುಂಬ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನಲ್ಲಿದ್ದರು. ಅಂದರೆ ಇವತ್ತಿನ ದೊಡ್ಡ ಹೀರೋಸ್, ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆ್ಯಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಪಡ್ತಾಯಿದ್ರು. ಬಟ್ ನನಗೆ ಏನು ನಂಬಿಕೆ ಅಂದರೆ, ದಾಡಿ ಮತ್ತು ಮೀಸೆಯಲ್ಲಿ ಪವರ್ ಇದೆ ಅಂತ ನನಗೆ ನಂಬಿಕೆ. ಸೊ ಅದಕ್ಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮೀಸೆ ಬಿಟ್ಬಿಟ್ಟಿದ್ದೆ. ಸೊ
ಆ ಟೈಟಲ್ ಗ್ಯಾಪ್ ಅಂತ ನನಗೆ ಈ ಸಿನಿಮಾದಲ್ಲಿ ಚಾನ್ಸ್ ಕೊಟ್ಟರು. ಅವರು ನನ್ನ 20 ವರ್ಷ ಕೆರಿಯರಲ್ಲಿ ಪ್ರತಿಯೊಂದು ಈವೆಂಟಲ್ಲಿ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದರೆ, ಏನಾಗುತ್ತೆ, ನಾನು ನನ್ನ ಲೈಫಲ್ಲಿ ದುಡ್ಡನ್ನ ಅರ್ಧ ಸಿನಿಮಾಗೆ ಹಾಕೋದು, ಇನ್ನು ಅರ್ಧ ದುಡ್ಡನ್ನ ಮನೆಗೆ ಕೊಡೋದು. ಸೊ ಇಷ್ಟೆಲ್ಲ ಮಾಡಿದ್ರೂ ಕೂಡ ನನ್ನ ವೈಫ್ ಭಾಗ್ಯ, ಈ ಸಿನಿಮಾ ಪ್ರೊಡ್ಯೂಸರ್, ಇವತ್ತು ಏನು ಕ್ವೆಶನ್ ಮಾಡಿದೆ ನಂಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ಈ ಮಕ್ಕಳು ಮರಿ ಆಗ್ಬಿಡ್ತಾರೆ ಫ್ಯಾಮ್ಲಿಯಲ್ಲಿ. ಅವ್ರೇನು ಮಾಡ್ತಾರೆ, ಮೋಸ್ಟ್ಲಿ ನಿಮ್ಗೆಲ್ಲರಿಗೂ ಎಕ್ಸ್ಪೀರಿಯೆನ್ಸ್ ಇರುತ್ತೆ, ಅವ್ರು ಬೆಳೀತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದರೆ, ಆಯಿತು ನಿನ್ನ ಜನ್ರೇಷನ್ ಮುಗೀತು, ಇನ್ನು ನಮ್ಮದು ಜನ್ರೇಷನ್ ಅಂತ ಫೀಲ್ ಕೊಡ್ತಾರೆ. ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್. ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪ್ರೇಟ್ ಮಾಡ್ಕೊಂಡು, ಅವನೇ ಲೈಟಿಂಗ್ ಮಾಡ್ಕೊಂಡು, ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ನಿಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ, ಆವಾಗ ಹೊಟ್ಟೆ ನೋವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ, ಇಲ್ಲ ನಮ್ಮಪ್ಪ ಈಸ್ ಯಂಗ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡೋದಕ್ಕೆ ಪ್ರತಿ ಸಲ ಇರ್ತಾನೆ. ಸೊ ಸಮರ್ಥರ್ಗೂ ತುಂಬ ಥ್ಯಾಂಕ್ಸ್. ಓಕೆ, ಸೊ ಫೈನಲ್ ಆಗಿ ಈ ಸಿನಿಮಾ ಬಗ್ಗೆ ಇನ್ನೊಂದು ಮುಖ್ಯವಾಗಿ ನಾನು ಇವತ್ತು ರಾಘಣ್ಣ ಮಂಗ್ಲಕ್ಕ ಇಲ್ಲಿಲ್ಲ, ಅವ್ರ ಹೊಟ್ಟೆಲಿ ನಾನು ಹುಟ್ಟಿದ್ದೀರ ಇದ್ರೂ ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನಗೆ ಕೊಟ್ಟಿದ್ದಾರೆ. ಅವರು ಇಲ್ಲಿ ಬರ್ದಿರ ಇದ್ರೂ ಕೂಡ ನನಗೆ ಆ ಬ್ಲೆಸ್ಸಿಂಗ್ಸ್ ವಿಶಸ್ನ ಕಲಿಸಿದ್ದಾರೆ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ಪೆಷಲಿ ಈ ಸಿನಿಮಾ ಮಾಡೋದಕ್ಕೆ ಕಾರಣ, ನಾನು ರಾಘಣ್ಣ ರಾಮಾಚಾರಿ ಸಿನಿಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು, ನೀವು ಅಪ್ಪುದು ಕಾಲ್ದು ಟ್ರೈಸೆಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ. ಹೌದು ಸರ್ ನಾನು ನೋಡಿದ್ದೀನಿ ಅಂತ ಹೇಳಿದೆ. ಅವ್ರಿಗೆ ಫುಟ್ಬಾಲ್ ಅಂದರೆ ತುಂಬ ಇಷ್ಟ ಅಂತ ಹೇಳಿದ್ರು. ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಾಸ್ ಫುಟ್ಬಾಲ್. ಸೊ ಅಲ್ಲಿಂದ ನನಗೊಂದು ಥಾಟ್ ಪ್ರಾಸೆಸ್ ಬಂತು, ಏನು ಅಂದರೆ, ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ, ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್. ಸೊ ಈ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ, ಸೊ ಈ ಫಿಲ್ಮ್ ಯಾಕೆ ಸ್ಪೆಷಲ್ ಅಂದರೆ ಎರಡು ಕಾರಣಕ್ಕೆ. ಏನು ಅಂದರೆ, ನಂಬರ್ 1, ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಇಡೀ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ. ಈ ಸಿನಿಮಾ ಅಪ್ಪು ಸರ್ಗೆ ಟ್ರಿಬ್ಯೂಟ್. ಬೇಸಿಕಲಿ ಈ ಸಿನಿಮಾ ಏನು ಅಂದರೆ, ಇಟ್ಸ್ ಅಪ್ಪು ಸರ್ದು ಫುಟ್ಬಾಲ್ ಟೂರ್ನಮೆಂಟ್. ಅದು ತುಂಬ ಫನಿಯಾಗಿ ಸ್ಟಾರ್ಟ್ ಆಗಿ ಇಮೋಷ್ನಲಾಗಿ ಎಂಡ್ ಆಗುತ್ತೆ. ಸೊ ದಟ್ಸ್ ದ ಫಸ್ಟ್ ಥಿಂಗ್. ಆ್ಯಂಡ್ ದ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೋಡಿ ಈ ಯಂಗ್ ಜನ್ರೇಷನ್ಗೆ ಎರಡು ವಿಷಯ ತುಂಬ ಇಂಪಾರ್ಟೆಂಟ್. ಏನು ಅಂದರೆ, ಒಂದು ಸ್ಪೋರ್ಟ್ಸ್. ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ನಾವು ಅಳವಡಿಸ್ಕೊಬೇಕು, ಇಲ್ಲಾಂದ್ರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಅದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ಇನ್ನೊಂದು ಟ್ರಾವೆಲ್. ಇದೆರಡು ವಿಷಯನ ಆ್ಯಕ್ಚುಲಿ ನಾವು ಆದಷ್ಟು ಈ ಕಲ್ಚರ್ನ ನಾವು ಅಡ್ಯಾಪ್ಟ್ ಮಾಡ್ಕೊಬೇಕಾಗತ್ತೆ. ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎಂಕರೇಜ್ ಮಾಡಿದ್ದೀನಿ. ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ಗೋಸ್ಕರ ನೀವು ಸಿನಿಮಾ ನೋಡಬೇಕಾಗತ್ತೆ. 50% ಶೂಟಿಂಗ್ ಆಗಿದೆ. ನಾನು ತಮಿಳಲ್ಲಿ ಒಂದು 4 ಸಿನಿಮಾ, ಕನ್ನಡದಲ್ಲಿ 4 ಸಿನಿಮಾ ಮಾಡಿದ್ದೀನಿ. ಬಟ್ ಫಾರ್ ದ ಫಸ್ಟ್ ಟೈಮ್ ತಮಿಳ್ ಬಿಟ್ಟು, ಕನ್ನಡ ಬಿಟ್ಟು, ತೆಲುಗು ಮಲಯಾಳಮಿಂದ ನಂಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ 4 ಲ್ಯಾಂಗ್ವೇಜನ್ನು ಸೆಕೆಂಡ್ ಹಾಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ. ಓಕೆ, ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಾನು ಒಂದು ಚಿಕ್ಕ ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ದ ಕನ್ವರ್ಸೇಷನ್. ಒಂದು ಚಿಕ್ಕ ಕತೆ ಏನಂದರೆ, ಒಂದು ಸಲ ಏನಾಗುತ್ತೆ, ದೊಡ್ಡವರೆಲ್ಲ ಸೇರಿಕೊಂಡು ರೇಸ್ ನಡೆಸ್ತಾ ಇರ್ತಾರೆ. ಸೊ ಕುದುರೆ ರೇಸ್ ಮಾಡ್ತಾ ಒಂದು ಸಲ ಏನು ಮಾಡ್ತಾರೆ, ಚಿರತೆನ ಕರ್ಕೊಂಬಂದು ಆ ರೇಸಲ್ಲಿ ಬಿಡ್ತಾರೆ. ರೇಸ್ ಸ್ಟಾರ್ಟ್ ಆದಾಗ ಕುದುರೆ ಎಲ್ಲ ಓಡ್ಬಿಡುತ್ತೆ, ಓಡಿ ಗೆಲ್ಲುತ್ತೆ. ಬಟ್ ಚಿರತೆ ಓಡೋದೇ ಇಲ್ಲ. ಆವಾಗ ಅಲ್ಲಿರೋರು ಬಂದು ಚಿರತೆನ ಕೇಳ್ತಾರೆ, ಏನು ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ, ಯಾಕೆ ಓಡಲಿಲ್ಲ ಅಂತ. ಆವಾಗ ಚಿರತೆ ಹೇಳುತ್ತೆ, ಇಲ್ಲ ಸರ್, ಏನಂದರೆ ನೋಡಿ, ನಾನು ಪ್ರತಿಯೊಂದು ರೇಸಲ್ಲೂ ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಗೊತ್ತು, ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರತೆ ಹೇಳುತ್ತೆ. ಸೊ ಇಲ್ಲಿರೋ ನೀವು ಅನ್ಕೊತಾ ಇರ್ಬೋದು, ಓಕೆ ಇವನೇನೋ ಬಿಲ್ಡಪ್ ಅಂತ ನಾನೇ ಚಿರತೆ ಅಂತ. ಇಲ್ಲ, ಅದೇ ಟ್ವಿಸ್ಟ್. ಆ ಕುದುರೆನೂ ನಾನೇ, ಚಿರತೆನೂ ನಾನೇ. ಏನು ಅಂದರೆ, 2 ಮೈಂಡ್ ಸೆಟ್. ನಾನು ಇಷ್ಟು ದಿನ ನಾನು 7 ಸಿನಿಮಾ ನನ್ನ ಮೈಂಡ್ ಸೆಟ್ ಕುದುರೆ ಥರ ಇತ್ತು. ಸೊ ಮೋಸ್ಟ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಆರ್ಟಿಸ್ಟ್ಗೂ ಅನಿಸ್ತಾ ಇರುತ್ತೆ. ಏನನ್ಸುತ್ತೆ ಅಂದರೆ, ಪ್ರತಿ ಶುಕ್ರವಾರ ಒಂದು ಸಿನಿಮಾ, ಬೇರೆಯವ್ರ ಸಿನಿಮಾ ರಿಲೀಸ್ ಆದಾಗ, ಅಲ್ವಾ ಸರ್, ಯಾವಾಗ ನಮ್ಮ ಸಿನಿಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ. ಒಂದು ಆ ಥರದಲ್ಲಿ ಒಂದು ಪ್ರಾಜೆಕ್ಟ್ನ ರೆಡಿ ಮಾಡ್ತೀವಿ.
ಅದಾದಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು 7-8 ಸಿನಿಮಾ ಬರುತ್ತೆ. ದೆನ್ ವಿ ಸ್ಟಾರ್ಟ್ ಕಾಂಪಿಟಿಂಗ್ ವಿತ್ ದೆಮ್. ಅದು ಕುದುರೆ ಮೈಂಡ್ಸೆಟ್ಟು. ಖಂಡಿತವಾಗ್ಲೂ ನಾನು ಅದೇ ಥರ ಆಪ್ರೇಟ್ ಮಾಡ್ತಾ ಇದ್ದಿದ್ದು. ಬಟ್ ಫ್ರ್ಯಾಂಕಾಗಿ ಹೇಳ್ತಾ ಇದ್ದೀನಿ, ಈ ಸಿನಿಮಾ ನಾನು ಚಿರತೆ ಮೈಂಡ್ಸೆಟ್ಟಲ್ಲಿದ್ದೀನಿ. ಅಂದರೆ ಅದು ಅರ್ಥ ಏನು ಅಂದರೆ, ಖಂಡಿತವಾಗ್ಲೂ ನಾವು ಬಂದಿದ್ದ ದಿನ ಆ ಶುಕ್ರವಾರ ನಂದಾಗಿರುತ್ತೆ, ನಂದು ಟೀಮ್ದಾಗಿರುತ್ತೆ. ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು 7 ಕೋಟಿ ಕನ್ನಡಿಗಂದಾಗಿರುತ್ತೆ. ಆ ಒಂದು ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಏನಂದರೆ, ಇಷ್ಟೆಲ್ಲ ಮಾತು, ಇಷ್ಟೆಲ್ಲ ಈವೆಂಟ್ಗೆ ಚೆರಿ ಅಂದ ಕೇಕ್ ಅಂದರೆ ಮೀಡಿಯಾ. ಸೊ ನೀವೇ ನಮಗೆಲ್ಲರಿಗೂ ಇಂಪಾರ್ಟೆಂಟ್. ಸೊ ನಾನು ಮೋಸ್ಟ್ಲಿ ಸುಮಾರು ಜನ ನನಗೆ ಪರಿಚಯ, ನಾನು ಚಿಕ್ಕ ಹುಡುಗನಿಂದ ನೋಡಿದ್ದೀನಿ. ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬ ತುಂಬ ಥ್ಯಾಂಕ್ಸ್ ಹೇಳ್ತಾ, ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ, ಮೀಡಿಯಾ ಮೂಲಕ ಜನಕ್ಕೆ ತಲುಪಿಸ್ಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಒಂದು ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ವಿಲ್ ಗೋ ಫಾರ್ ಲಂಚ್. ಮೇಘ್ನಾ ಸರ್, ಹುಡುಗಿರಾ? ಇಲ್ಲ ಬೇಡ ಸರ್, ಅವ್ರು ಇನ್ನೂ ಪ್ರಿಪೇರ್ ಮಾಡ್ಬೇಕು ನಾನು. ಹಾಯ್ ಸರ್, ಕ್ವಶನ್ ಸರ್. ಸರ್, ಇಲ್ಲಿ ಇವತ್ತಿನ ದಿನ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಸರ್ ಒಂದು ಆಸ್ಪೆಕ್ಟ್ನ ನಂಬ್ಕೊಂಡು ಮಾಡಲ್ಲ ಸರ್, 5-6 ವಿಷಯ ಇರುತ್ತೆ. ಸೊ ನಿಮ್ಗೆ ಏನು ಹೇಳಿದೆ, ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು. ಅವ್ರು ಹೇಳಿದ್ರು, ಸರ್ ವಿಷ್ಣು ಸರ್ ಕರ್ಣ ಒಂದು ಸಾಂಗ್ ಇದೆ, ಅವ್ರು ಬಿಟ್ಟರೆ ಯಾವ ಹೀರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ. ಅದು ನನಗೆ ಗೊತ್ತೇ ಇರಲಿಲ್ಲ, ಇವತ್ತು ತೋರಿಸಿದ್ರು. ಸೊ ಅಂದರೆ ವಿಷ್ಣು ಸರ್ ಒಬ್ಬರು ಫುಟ್ಬಾಲ್ ಒಂದು ಚಿಕ್ಕ ಗ್ಲಿಮ್ಸಲ್ಲಿ. ಇದೊಂದು ಹೊಸತನ ಸರ್, ಸ್ಪೋರ್ಟ್ಸ್ ಫಿಲ್ಮ್, ಫುಟ್ಬಾಲ್ ಅನ್ನೋದು ಹೊಸದು. ಇನ್ಫ್ಯಾಕ್ಟ್ ಮೇಘ್ನಾ ಬಿಗಿಲ್ ಅಂತ ಹೇಳಿದ್ರು. ಬಿಗಿಲ್ಗಿಂತ ಮುಂಚೆ ಇದೇ ತಮಿಳ್ನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ದು. ನನ್ನ ನೋಡಿನೇ ಆ್ಯಕ್ಚುಲಿ ನನಗೆ ಅಪ್ರಿಷಿಯೇಟಿವ್ ಮಾಡಿದರು. ಬಟ್ ದೇ ಡಿಡ್ ಇಟ್ ಇನ್ ಅ ಬಿಗರ್ ಕ್ಯಾನ್ವನ್ಸ್. ಓಕೆ, ಕಮ್ಮಿಂಗ್ ಬ್ಯಾಕ್ ಸರ್, ಒಂದು ಫುಟ್ಬಾಲ್ ಸರ್, ಹೀರೋ ಕ್ಯಾರೆಕ್ಟರೈಸೇಷನ್ ಈ ನೀವು ನೋಡ್ತಾ ಬಂದರೆ ಕನ್ನಡ ಸಿನಿಮಾದಲ್ಲಿ, ನಾನು ಯಾರನ್ನ ಬ್ಲೇಮ್ ಮಾಡ್ತಲ್ಲ, ಐ ಆಮ್ ಜಸ್ಟ್ ಸೇಯಿಂಗ್, ತಪ್ಪು ಅಂತ ಹೇಳ್ತಲ್ಲ. ವಿಲ್ ಬಿ ಅ ರೌಡಿ, ವಿಲ್ ಬಿ ಅ ಗ್ಯಾಂಗ್ಸ್ಟರ್, ಸಮಥಿಂಗ್ ಲೈಕ್ ದಟ್, ಅರೌಂಡ್ ದಟ್. ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ, ಒಬ್ಬ ಫೇಲ್ಯೂರ್ ಆಗಿರ್ತಾನೆ, ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ. ಸೊ ದಿಸ್ ವಿಲ್ ರಿಲೇಟ್ ಟು ದ ಯೂತ್ಸ್. ಸ್ಪೋರ್ಟ್ಸ್ ಎಂಕರೇಜ್ಮೆಂಟ್ ಇರುತ್ತೆ ತುಂಬ. ಇನ್ನೊಂದು ನಿಮ್ಗೆ ಹೇಳ್ದಂಗೆ, ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್, ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದೇ ತುಂಬ ರೇರು ಸರ್. ಸೊ ಅಪ್ಪು ಫ್ಯಾನ್ಸ್ಗೆ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ. ಈ ಸಿನಿಮಾ ನಾನು ಮತ್ತು ರಾಘಣ್ಣ ಸೇರಿ, ರಾಘಣ್ಣ ಐ ವಿಲ್ ರೆಫರ್ ಹಿಮ್ ಅಸ್ ಸ್ಕ್ರಿಪ್ಟ್ ಡಾಕ್ಟರ್ ಅಂತ. ಅಂದರೆ ನಾನು ಒಂದು ಸ್ಕ್ರಿಪ್ಟ್ ಮಾಡಿ ಅವ್ರು ನರೇಟ್ ಮಾಡಿದ್ಮೇಲೆ ಅವ್ರಿರೋ ಎಕ್ಸ್ಪೀರಿಯೆನ್ಸಲ್ಲಿ ನಂಗೆ ಸಾಕಷ್ಟು ನಂಗೆ ಫಿಲಪ್ ಮಾಡಿದ್ದಾರೆ. ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್. ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ಮ್, ಕ್ಯಾರೆಕ್ಟರೈಸೇಷನ್ ಇರ್ಬೋದು, ಅಪ್ಪು ಸರ್ ಟ್ರಿಬ್ಯೂಟ್ ಇರ್ಬೋದು. ಆಮೇಲೆ ಖಂಡಿತವಾಗ್ಲೂ ಸರ್, ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಗಂಡಸರು ಒಪ್ತಾರೆ. ಯಾರೋ ಒಬ್ರು ನಾವು ತುಂಬ ರೆಸ್ಪೆಕ್ಟ್ ಮಾಡ್ತಾ ಇರ್ತೀವಿ, ತಾಯಿ ಇರ್ಬೋದು, ತಂಗಿ ಇರ್ಬೋದು. ಸೊ ಆ ರೀತಿಯಲ್ಲಿ ನಮ್ಮ ಮನೇಲೆ ನೋಡಿ, ನಮ್ಮ ವೈಫು ಮೇಘ್ನಾ, ದೇ ಆರ್ ಆಲ್ ಸೂಪರ್ ಪವರ್ ಆ್ಯಕ್ಚುಲಿ. ಸೊ ಈ ಸಿನಿಮಾ ಅವರಿಬ್ಬರಿಗೂ ನಾನು ಡೆಡಿಕೇಟ್ ಮಾಡ್ತೀನಿ. ಹಾಗೆ ಆ್ಯಂಡ್ ದೆನ್ ಆಲ್ ದಿ ವುಮನ್ ಕನ್ನಡಿಗ, ಎಲ್ಲ ಪ್ರತಿ ಹೆಣ್ಣಿಗೂ ನಾನು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಸರ್ ಈ ಸಿನಿಮಾ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.